ನಮಸ್ಕಾರ. ಬನ್ನಿ, ಇವತ್ತು ನಾವು ಕರ್ನಾಟಕದ ಬೀದರ್ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರವನ್ನ ಡೇಟಾ ಇಟ್ಕೊಂಡು ಆಳವಾಗಿ ನೋಡೋಣ. ಇದು ಕೇವಲ ಒಂದು ಚುನಾವಣೆಯ ವಿಶ್ಲೇಷಣೆಯಲ್ಲ, ಬದಲಾಗಿ ಆಧುನಿಕ ಆಡಳಿತ ಮತ್ತು ರಾಜಕೀಯ ತಂತ್ರಗಾರಿಕೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿ. ನಮ್ಮ ಈ ಚರ್ಚೆ 6 ಪ್ರಮುಖ ಭಾಗಗಳಲ್ಲಿ ಸಾಗುತ್ತೆ. ಮೊದಲನೇದಾಗಿ ಬೀದರ್ನ ನೆಲದ ವಾಸ್ತವ, ಅಂದ್ರೆ ಜನರ ಬದುಕಿನ ಬಗ್ಗೆ ಮಾತಾಡೋಣ. ಆಮೇಲೆ ಚುನಾವಣಾ ಸಂಖ್ಯೆಗಳು ಏನ್ ಹೇಳುತ್ತವೆ ಅಂತ ನೋಡೋಣ. ಕೊನೆಗೆ ಈ ಎಲ್ಲಾ ಮಾಹಿತಿಯ ಆಧಾರದ ಮೇಲೆ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು ಅಂತ ಚರ್ಚಿಸೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಯಾವುದೇ ರಾಜಕೀಯ ವಿಶ್ಲೇಷಣೆ ಶುರುವಾಗಬೇಕಿರೋದು ಸಂಖ್ಯೆಗಳಿಂದ ಅಲ್ಲ, ಬದಲಿಗೆ ಆ ಕ್ಷೇತ್ರದ ಮಣ್ಣಿನ ಗುಣದಿಂದ, ಅಲ್ಲಿನ ಜನರ ನಾಡಿಮಿಡಿತದಿಂದ. ಇದು ಬೀದರ್. ಇಲ್ಲಿನ ಬಹುಪಾಲು ಜನರ ಜೀವನೋಪಾಯ ಕೃಷಿಯನ್ನೇ ಅವಲಂಬಿಸಿದೆ. ಹಾಗಾಗಿ ಇಲ್ಲಿನ ಭೂಮಿ, ನೀರು ಮತ್ತು ಹವಾಗುಣವೇ ಇಲ್ಲಿನ ರಾಜಕೀಯದ ದಿಕ್ಕನ್ನು ನಿರ್ಧರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಂಖ್ಯೆಯನ್ನ ನೋಡಿ, 75% ಜನ ಗ್ರಾಮೀಣ ಪ್ರದೇಶದವರು. ಇದರರ್ಥ ಏನು ಅಂದ್ರೆ 100ಕ್ಕೆ 75 ಜನ ಹಳ್ಳಿಗಳಲ್ಲೇ ಬದುಕ್ತಾರೆ. ಅವರ ದೈನಂದಿನ ಸಮಸ್ಯೆಗಳು, ಅವರ ಆದ್ಯತೆಗಳು ಮತ್ತು ಅವರ ನಿರೀಕ್ಷೆಗಳೇ ಕ್ಷೇತ್ರದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದು ಬರೀ ಒಂದು ನಂಬರ್ ಅಲ್ಲ, ಇದು 46 ಹಳ್ಳಿಗಳ ಜನರ ದಿನನಿತ್ಯದ ಬದುಕಿನ ಪ್ರಶ್ನೆ. ಪ್ರತಿದಿನ ಶುದ್ಧ ಕುಡಿಯುವ ನೀರಿಗಾಗಿ ಜನ ಪಡೋ ಕಷ್ಟ ಇದೆಯಲ್ಲ, ಅದು ಯಾವುದೇ ದೊಡ್ಡ ರಾಜಕೀಯ ಭರವಸೆಗಳಿಗಿಂತ ಹೆಚ್ಚು ತೂಕವನ್ನ ಹೊಂದಿರುತ್ತೆ. ನಾವು ಇದನ್ನ ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂತ ಕರಿತೀವಿ. ಅಂದ್ರೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ಆರೋಗ್ಯ, ಶಿಕ್ಷಣದಲ್ಲಿ ಈ ಕ್ಷೇತ್ರ ಎಷ್ಟು ಮುಂದಿದೆ ಅಥವಾ ಹಿಂದಿದೆ ಅಂತ ಅಳೆಯುವ ಒಂದು ಮಾಪಕ. ಬೀದರ್ಗೆ 100ಕ್ಕೆ ಕೇವಲ 60 ಅಂಕ ಸಿಕ್ಕಿದೆ. ಇದರರ್ಥ ಅಭಿವೃದ್ಧಿಯ ಓಟದಲ್ಲಿ ಈ ಕ್ಷೇತ್ರ ಬಹಳ ಹಿಂದೆ ಉಳಿದಿದೆ. ಇದು ಜನರ ಅನುಭವಕ್ಕೆ ಸಿಕ್ಕಿರುವ ಡೇಟಾ ದೃಢೀಕರಣ. ಈಗ ನಾವು ನೋಡಿದ ಈ ನೆಲದ ವಾಸ್ತವ, ಜನರ ಕಷ್ಟಗಳು ಚುನಾವಣಾ ಫಲಿತಾಂಶಗಳಲ್ಲಿ ಹೇಗೆ ಪ್ರತಿಫಲಿಸಿದೆ ಅಂತ ನೋಡೋಣ ಬನ್ನಿ. ಇಲ್ಲಿನ ಸಂಖ್ಯೆಗಳು ಒಂದು ರೀತಿಯ ರಾಜಕೀಯ ಭೂಕಂಪದ ಕಥೆಯನ್ನೇ ಹೇಳ್ತವೆ. 2018ರಲ್ಲಿ ಸ್ಪರ್ಧೆ ತುಂಬಾನೇ ಸ್ಪಷ್ಟವಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ. ಇಬ್ಬರ ನಡುವೆ ಇದ್ದಿದ್ದು ಕೇವಲ 7% ಮತಗಳ ಅಂತರ ಮಾತ್ರ. ಹಾಗಿದ್ರೆ ಕೇವಲ 5 ವರ್ಷದಲ್ಲಿ ಅಂಥದ್ದೇನಾಯ್ತು? ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಬೀದರ್ ಕ್ಷೇತ್ರದ ರಾಜಕೀಯ ಭವಿಷ್ಯದ ಚಿತ್ರಣವೇ ನಮ್ಗೆ ಸಿಕ್ಬಿಡುತ್ತೆ. 2023ರ ಫಲಿತಾಂಶವನ್ನ ಗಮನಿಸಿ. ಇಡೀ ರಾಜಕೀಯ ಚಿತ್ರಣವೇ ತಲೆಕೆಳಗಾಗಿದೆ. ಜೆಡಿಎಸ್ ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದೆ. ಆದ್ರೆ ಎಲ್ಲಕ್ಕಿಂತ ಆಘಾತಕಾರಿ ವಿಷಯ ಅಂದ್ರೆ ಬಿಜೆಪಿಯ ಮತಪಾಲು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಈ ಒಂದು ಸಂಖ್ಯೆಯನ್ನ ಗಮನವಿಟ್ಟು ನೋಡಿ. -32.99%. ರಾಜಕೀಯದಲ್ಲಿ ಇಂಥ ದೊಡ್ಡ ಕುಸಿತ ಆಕಸ್ಮಿಕವಾಗಿ ಆಗೋದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇಷ್ಟು ದೊಡ್ಡ ಬದಲಾವಣೆ ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆಯಿಂದ ಆಗಲು ಸಾಧ್ಯವಿಲ್ಲ. ಇದು ಆಳವಾದ ಅಸಮಾಧಾನದ ಸಂಕೇತ. ಜನರ ತೀರ್ಪಿನ ಹಿಂದಿನ ಕಾರಣಗಳನ್ನ ಈಗ ಒಂದೊಂದಾಗಿ ವಿಶ್ಲೇಷಿಸೋಣ. ನಮ್ಮ ವಿಶ್ಲೇಷಣೆ ಪ್ರಕಾರ ಈ ಫಲಿತಾಂಶಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದು ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ, ಅಂದ್ರೆ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪದಿರುವುದು. ಎರಡನೆಯದು ನಾವೀಗಾಗಲೇ ಚರ್ಚೆ ಮಾಡಿದ ಅಭಿವೃದ್ಧಿಯಲ್ಲಿನ ಅಂತರ. ಮತ್ತು ಮೂರನೆಯದು ಇಂದಿನ ಯುವಕರನ್ನ ಕಾಡುತ್ತಿರುವ ಉದ್ಯೋಗದ ಬಿಕ್ಕಟ್ಟು. ನೋಡಿ, ಈ ಒಂದು ವಾಕ್ಯ ಸಾಕು ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಕ್ಕೆ. ಮುಚ್ಚಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೃಷಿ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದು ಕೇವಲ ಒಂದು ಕಾರ್ಖಾನೆ ಕಥೆಯಲ್ಲ, ಇದು ಸಾವಿರಾರು ರೈತರು ಮತ್ತು ಕಾರ್ಮಿಕ ಕುಟುಂಬಗಳ ಬದುಕಿನ ಪ್ರಶ್ನೆ. ಬೀದರ್ನ ಪರಿಸ್ಥಿತಿಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ಪಕ್ಕದ ಕ್ಷೇತ್ರವಾದ ಬಸವ ಕಲ್ಯಾಣವನ್ನ ನೋಡಬೇಕು. ಒಂದೇ ಜಿಲ್ಲೆಯಲ್ಲಿದ್ರೂ ಅಲ್ಲಿನ ಫಲಿತಾಂಶ ಬೀದರಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಒಂದೇ ಜಿಲ್ಲೆ ಆದರೆ 2 ಬೇರೆ ಬೇರೆ ಫಲಿತಾಂಶ. ಯಾಕೆ? ಬೀದರ್ನಲ್ಲಿ ಬಿಜೆಪಿ ಮತಗಳು ಕುಸಿದರೆ ಪಕ್ಕದ ಬಸವ ಕಲ್ಯಾಣದಲ್ಲಿ ಸ್ಥಳೀಯ ಸಾಮಾಜಿಕ ಸಮೀಕರಣಗಳನ್ನು ಅರ್ಥ ಮಾಡಿಕೊಂಡು ರೂಪಿಸಿದ ಕಾರ್ಯತಂತ್ರದಿಂದ ಬಿಜೆಪಿ ಗೆಲುವು ಸಾಧಿಸಿತು. ಅಂದ್ರೆ ಸರಿಯಾದ ಕಾರ್ಯತಂತ್ರ ರೂಪಿಸಿದ್ರೆ ಬೀದರ್ನಲ್ಲೂ ಗೆಲ್ಲುವ ಸಾಧ್ಯತೆ ಇತ್ತು. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಿಸಿದ್ದೇವೆ. ಆದರೆ ಕೇವಲ ವಿಶ್ಲೇಷಣೆ ಮಾಡಿದ್ರೆ ಸಾಲದು. ಈಗ ಒಂದು ಸ್ಪಷ್ಟವಾದ ಕಾರ್ಯಸಾಧ್ಯವಾದ ಪರಿಹಾರದ ಬಗ್ಗೆ ಮಾತಾಡೋಣ. ಇದನ್ನ ನಾವು ಪುನಶ್ಚೇತನದ ಹಾದಿ ಅಂತ ಕರೀಬೋದು. ಜನರ ಮೂಲಭೂತ ಸಮಸ್ಯೆಗಳಿಗೆ ನೇರವಾದ ಪರಿಹಾರಗಳು ಇಲ್ಲಿವೆ. ಗ್ರಾಮೀಣ ರಸ್ತೆಗಳ ಉನ್ನತೀಕರಣ, ಇದು ರೈತರ ಆದಾಯವನ್ನು ಹೆಚ್ಚಿಸುತ್ತೆ. ಪ್ರತಿ ಮನೆಗೆ ನೀರು ತಲುಪಿಸುವ ಯೋಜನೆ ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸುವ ಕೃಷಿ ಮತ್ತು ಕೌಶಲ್ಯ ಕೇಂದ್ರ. ಇದು ಕೇವಲ ಖರ್ಚಲ್ಲ,
ಇದು ಜನರ ಜೀವನದ ಮೇಲಿನ ಹೂಡಿಕೆ. ಒಳ್ಳೆ ಯೋಜನೆಗಳನ್ನ ಮಾಡೋದು ಒಂದು ಭಾಗ ಆದರೆ ಅದನ್ನ ಜನರ ಬಳಿ ತಲುಪಿಸೋದು ಇನ್ನೊಂದು ಪ್ರಮುಖ ಭಾಗ. ಇಲ್ಲಿ ಕಾರ್ಯತಂತ್ರ ಮತ್ತು ಕಾರ್ಯಗತಗೊಳಿಸುವಿಕೆ ಎರಡೂ ಮುಖ್ಯ. ನೆಲಮಟ್ಟದಲ್ಲಿ ಕೆಲಸ ಮಾಡುವಾಗ, ಜನರ ಜೊತೆ ಸಂವಹನ ನಡೆಸುವಾಗ ಅವರ ಖಾಸಗಿತನವನ್ನ ಗೌರವಿಸೋದು ಅತಿ ಮುಖ್ಯ. ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಮಾಹಿತಿಯನ್ನ ಬಳಸಬಾರದು. ಇದು ನಮ್ಮ ಸಂವಿಧಾನ ಕೊಡುವ ಘನತೆಯ ಹಕ್ಕಿನ ಭಾಗವೂ ಹೌದು. ಜನರೊಂದಿಗೆ ಸಂವಹನ ನಡೆಸಲು ಚತುರ್ಮುಖ ಸಿದ್ಧಾಂತ ಎಂಬ ಚೌಕಟ್ಟನ್ನು ಬಳಸಬಹುದು. ಶಿವನಂತೆ ವಿರೋಧಿಗಳ ವೈಫಲ್ಯಗಳ ಮೇಲೆ ಗಮನ ಸೆಳೆಯುವುದು, ವಿಷ್ಣುವಿನಂತೆ ಸ್ಥಿರ ಆಡಳಿತದ ಭರವಸೆ ನೀಡುವುದು, ಬ್ರಹ್ಮನಂತೆ ಹೊಸ ಸೃಜನಾತ್ಮಕ ಯೋಜನೆಗಳನ್ನು ಮುಂದಿಡುವುದು ಮತ್ತು ದುರ್ಗೆಯಂತೆ ಎಲ್ಲರಿಗೂ ರಕ್ಷಣೆ ಮತ್ತು ಕಲ್ಯಾಣದ ಭರವಸೆ ನೀಡುವುದು. ಈಗ ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ. ಮುಂದಿರುವ ಆಯ್ಕೆಗಳು ಕ್ಷೇತ್ರದ ಭವಿಷ್ಯವನ್ನೇ ನಿರ್ಧರಿಸಲಿವೆ. ರಿಟೈನಬಿಲಿಟಿ ಸ್ಕೋರ್ ಅಂದ್ರೆ ಒಬ್ಬ ಅಭ್ಯರ್ಥಿ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಎಷ್ಟು ಮತಗಳನ್ನ ಹಿಡಿದಿಟ್ಕೊಳ್ಬಲ್ಲರು ಅನ್ನೋದು. ಬೀದರ್ನಲ್ಲಿ ಕೇವಲ 11.8% ಮತಗಳನ್ನ ಪಡೆದ ನಾಯಕತ್ವಕ್ಕೆ ಈ ಸಾಮರ್ಥ್ಯವು ತೀರಾ ಕಡಿಮೆ ಇದೆ ಅನ್ನೋದನ್ನ ಡೇಟಾ ಸ್ಪಷ್ಟವಾಗಿ ತೋರಿಸ್ತಿದೆ. ಹಾಗಾಗಿ ನಮ್ಮ ಡೇಟಾ ಆಧಾರಿತ ಅಂತಿಮ ಶಿಫಾರಸ್ಸು ತುಂಬಾನೇ ಸ್ಪಷ್ಟವಾಗಿದೆ. ಅಭ್ಯರ್ಥಿಯನ್ನು ಬದಲಾಯಿಸಿ, ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯ ದಾಖಲೆ ಇರುವ ಮತ್ತು ಹೆಚ್ಚು ಜನರನ್ನು ತಲುಪಬಲ್ಲ ಹೊಸ ಮುಖವನ್ನು ಆಯ್ಕೆ ಮಾಡಿ. ಈ ಶಿಫಾರಸ್ಸು ಕೇವಲ ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮತದಾರನ ಅಭಿಪ್ರಾಯವನ್ನ ಗೌರವಿಸಿ ಅವರಿಗೆ ಉತ್ತಮ ಆಯ್ಕೆಯನ್ನು ನೀಡುವ ಜವಾಬ್ದಾರಿಯ ಬಗ್ಗೆ. ಮಾಹಿತಿಪೂರ್ಣ, ಗೌರವಯುತ ಸಾರ್ವಜನಿಕ ಸಂವಾದವೇ ಪ್ರಜಾಪ್ರಭುತ್ವದ ಅಡಿಪಾಯ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂದ್ಕೊಂಡಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯದಾಚೆಗಿನ ಉದ್ದೇಶ